ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. ಸಾಧಾರಣವಾಗಿ ಪ್ರತಿ ಮನೆಯಲ್ಲೂ ಇರುವೆಗಳು ಇದ್ದೇ ಇರುತ್ತೆ. ಒಂದು ಬಾರಿ ಕಪ್ಪು ಇರುವೆಗಳು ಇದ್ದರೆ ಮತ್ತೊಂದು ಬಾರಿ ಕೆಂಪು ಇರುವೆಗಳು ಕಾಣಿಸಿಕೊಳ್ಳುವುದು ಸಹಜ. ಆದರೆ ಮನೆಯಲ್ಲಿ ಏನಾದರೂ ಹೆಚ್ಚಾಗಿ ಕಪ್ಪು ಇರುವೆಗಳು ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಏನು ಅರ್ಥ? ಅದರಿಂದ ಮನೆಗೆ ಒಳ್ಳೆಯದಾಗುತ್ತಾ ಅಥವಾ ಕೆಟ್ಟದ್ದಾಗುತ್ತಾ? ಜೊತೆಗೆ ಯಾವ ರೀತಿ ಪ್ರಾಣಿ ಪಕ್ಷಿಗಳು ಬಂದರೆ ಯಾವ ರೀತಿ ಬದಲಾವಣೆಗಳು ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉಂಟಾಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ನಾವು ನಮ್ಮ ಮನೆಯನ್ನು ಎಷ್ಟೇ ಸ್ವಚ್ಛವಾಗಿ ಇಟ್ಟುಕೊಂಡ್ರೂ ಕೂಡ ಯಾವುದಾದರೂ ಒಂದು ರೂಪದಲ್ಲಿ ಒಂದು ಜೀವಿ ನಮ್ಮ ಮನೆಗೆ ಸದಾಕಾಲ ಪ್ರವೇಶವನ್ನು ಮಾಡುತ್ತೆ. ಆದರೆ ಕೆಲವರ ಮನೆಗೆ ಯಾವಾಗಲೂ ಕೆಂಪು ಇರುವೆಗಳು ಬರುತ್ತವೆ ಅಥವಾ ಕಪ್ಪು ಇರುವೆಗಳು ಬರುತ್ತಿದ್ದರೆ, ಈ ಥರ ಆಗುತ್ತಿದ್ದರೆ ಅದು ಶುಭ ಸೂಚನೆ. ಕೆಂಪು ಇರುವೆಗಳು ಮನೆಗೆ ಬಂದಾಗ ನಾವು ಸಾಯಿಸೋದನ್ನು ಮಾಡ್ತೇವೆ, ಆದರೆ ಆ ರೀತಿ ಮಾಡಬಾರದು. ಆಕಸ್ಮಿಕವಾಗಿ ಧನಪ್ರಾಪ್ತಿ ಎನ್ನುವುದು ಸೂಚನೆಯನ್ನು ಮಹಾಲಕ್ಷ್ಮಿ ನೀಡುವಂತಹ ವಿಶೇಷವಾದ ಸೂಚನೆಯಾಗಿರುತ್ತೆ. ಆದ್ದರಿಂದ ಮನೆಗೆ ಕೆಂಪು ಇರುವೆಗಳು ಬಂದಾಗ ಅದನ್ನು ಸಾಯಿಸಬಾರ್ದು. ಅದರಿಂದ ಯಾವುದಾದರೂ ಒಂದು ಮೂಲದಿಂದ ನಿಮಗೆ ಧನಪ್ರಾಪ್ತಿಯಾಗುತ್ತದೆ ಎನ್ನುವ ಸೂಚನೆ ಮಹಾಲಕ್ಷ್ಮಿಯು ಈ ಕೆಂಪು ಇರುವೆ ರೀತಿಯಲ್ಲಿ ಸೂಚಿಸುತ್ತಾರೆ. ಇನ್ನು ಎರಡನೆಯದಾಗಿ, ಮನೆಯ ಮುಂದೆ ನಾವು ಯಾವಾಗಲೂ ಕಾಗೆಯನ್ನು ನೋಡಿರ್ತೇವೆ. ಕೆಲವೊಮ್ಮೆ ಆಹಾರವನ್ನು ಹಾಕಿದಾಗ ಮಾತ್ರ ಕಾಗೆಗಳು ಮನೆ ಮುಂದೆ ಬಂದು ಕೂತು ತಿಂದುಕೊಂಡು ಹೋಗುವುದನ್ನು ನಾವು ನೋಡಿರ್ತೇವೆ. ಜೊತೆಗೆ ಅಂತಹ ಕಾಗೆ ಏನಾದರೂ ಮನೆಯೊಳಗೆ ನುಗ್ಗಿಬಿಟ್ರೆ ಏನಪ್ಪ ಎಂದರೆ, ಕಾಗೆ ಮನೆಗೆ ಬಂತು ಅಂದರೆ ಅವತ್ತಿನಿಂದ ಮನೆಗೆ ಅಶುಭ, ಮನೆಯಲ್ಲಿ ಏನಾದರೂ ಒಂದು ಅಶುಭ ನಡೆಯುವಂತಹ ಸೂಚನೆಯನ್ನು ಕಾಗೆ ನೀಡುತ್ತೆ. ಮನೆಗೆ ಕಾಗೆ ಬಂತು ಎಂದರೆ ಏನು ಪರಿಹಾರ ಮಾಡಿಕೊಳ್ಳಬೇಕು ಎಂದರೆ, ಅವತ್ತಿನ ದಿನವೇ, ಆ ತಕ್ಷಣವೇ ಕಾಗೆ ಮನೆಗೆ ಬಂದು ಹೋದ ದಿನವೇ ಅರಿಶಿಣದ ನೀರಿನಿಂದ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಜೊತೆಗೆ ತಲೆ ಸ್ನಾನವನ್ನು ಮಾಡಿಕೊಂಡು ದೇವರ ಮುಂದೆ ದೀಪವನ್ನು ಹಚ್ಚಬೇಕು. ಮನೆ ದೇವರ ಸಂಕಲ್ಪವನ್ನು ಮಾಡಿಕೊಂಡು ಏನಾದರೂ ದೋಷಗಳಿದ್ದರೆ ಕಳೆದು ಹೋಗಲಪ್ಪ, ಕಾಗೆ ಈ ರೀತಿ ಬಂದಿದೆ, ಆದ್ದರಿಂದ ಯಾವುದೇ ರೀತಿ ಕೆಟ್ಟ ಘಟನೆಗಳು ನಡೆಯಬಾರದು ಎಂದು ಹೇಳಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮತ್ತು ಕಾಗೆ ಮನೆಗೆ ಬಂತು ಎಂದರೆ ಕೆಟ್ಟದ್ದು ಆಗುತ್ತೆ ಎಂದು ಬರೆದಿಟ್ಟುಕೊಳ್ಳಿ. ಕಾಗೆ ಅಶುಭದ ಸಂಕೇತ. ಇನ್ನು ಮೂರನೆಯದಾಗಿ, ದೇವರ ಕೋಣೆಯಲ್ಲಿ ಏನಾದರೂ ಕಪ್ಪು ಬಣ್ಣದ ಇರುವೆಗಳು ಬಂದರೆ ಅದು ಲಕ್ಷ್ಮೀ ದೇವಿಯ ಅನುಗ್ರಹ ಆಗಿದೆ ಎಂಬ ಅರ್ಥವನ್ನು ಶಾಸ್ತ್ರ ನೀಡುತ್ತೆ. ಮಹಾಲಕ್ಷ್ಮೀ ದೇವಿ ಮನೆಗೆ ಬರ್ತಿದ್ದಾಳೆ, ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಅಂದರೆ ಅಂಥವರ ಮನೆಯಲ್ಲಿ ಕಪ್ಪು ಇರುವೆಗಳು ಬರುತ್ತೆ. ಕಪ್ಪು ಇರುವೆಗಳು ಮನೆಯಲ್ಲಿ ಹೆಚ್ಚಾಗಿ ಓಡಾಡುತ್ತಿದ್ದರೆ ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಹಣಕಾಸು ವಿಶೇಷವಾಗಿ ಸಮೃದ್ಧಿಯಾಗಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತೆ. ಆರ್ಥಿಕ ಅಭಿವೃದ್ಧಿ ಎನ್ನುವುದು ಆಗುತ್ತೆ. ಮನೆಯಲ್ಲಿ ಕಪ್ಪು ಇರುವೆಗಳು ಬಂದರೆ ಹಣವಷ್ಟೇ ಅಲ್ಲ, ಸುಖ, ಶಾಂತಿ, ನೆಮ್ಮದಿ ಕೂಡ ದೊರಕುತ್ತೆ. ಮನೆಯಲ್ಲಿ ಕಲಹಗಳು ಕಡಿಮೆಯಾಗುತ್ತಾ ಬರುತ್ತೆ. ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಕಪ್ಪು ಇರುವೆಗಳು ಮನೆಯಲ್ಲಿ ಓಡಾಡುತ್ತಿದ್ದರೆ ಕಿಟಕಿ ಬಾಗಿಲು ಅಥವಾ ಅಡುಗೆ ಕೋಣೆಯಲ್ಲಿ, ದೇವರ ಕೋಣೆಯಲ್ಲಿ ಹೆಚ್ಚಾಗಿದ್ದರೆ ಮನೆಗೆ ಒಳ್ಳೆಯದು. ಮನೆಯಲ್ಲಿ ಕಪ್ಪು ಇರುವೆಗಳು ಇದ್ದರೆ ಪಾಸಿಟಿವ್ ಎನರ್ಜಿ ಎನ್ನುವುದು ಹೆಚ್ಚಾಗಿ ಇರುತ್ತದೆ. ಆದ್ದರಿಂದ ಕೆಂಪು ಇರುವೆಗಳು ಬಂದರೆ ಕೆಟ್ಟದ್ದ ಎಂದರೆ ಇಲ್ಲ. ಆದ್ದರಿಂದ ಕೆಂಪು ಇರುವೆಗಳು ಬಂದರೆ ಕೆಟ್ಟದ್ದ ಗುರುಗಳೇ ಎಂದರೆ ಇಲ್ಲ. ಕೆಂಪು ಇರುವೆಗಳು ಕೂಡ ಒಳ್ಳೆಯದು. ಯಾವುದಾದರೂ ಒಂದು ರೂಪದಲ್ಲಿ ಮನೆಗೆ ಒಳ್ಳೆಯದಾಗುತ್ತೆ, ಆಕಸ್ಮಿಕವಾಗಿ ಧನಲಾಭವಾಗುತ್ತೆ ಎಂದರೆ, ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ಪಡೆಯುವುದಾದರೆ ಕೆಂಪು ಇರುವೆಗಳು ಕಾಣಿಸಿಕೊಳ್ಳುತ್ತೆ. ಈಗ ನೋಡಿದ್ರಲ್ಲ, ಕಾಗೆ ಮನೆಗೆ ಬಂದರೆ ಏನು ಪರಿಹಾರ ಮಾಡಿಕೊಳ್ಳಬೇಕು ಎಂದರೆ, ಅರಿಶಿಣ ಮಿಶ್ರಿತ ನೀರನ್ನು ಸ್ವಚ್ಛಪಡಿಸಬೇಕು. ತಕ್ಷಣವೇ ತಲೆ ಸ್ನಾನವನ್ನು ಮಾಡಿ ದೇವರ ಸಂಕಲ್ಪವನ್ನು ಮಾಡಿ ದೀಪವನ್ನು ಹಚ್ಚಬೇಕು. ಈ ರೀತಿಯಾದಂತಹ ವಿಶೇಷವಾದ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.